ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ನಾಯನ ಮೋಹನ್. ಕತ್ಲಾಗಿತ್ತು, ಮಳೆ ಬೇರೆ ಬಂದಿತ್ತು, ಚಳಿಗೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೋಸ್ಕರ ತುಂಬ ದಿನದಿಂದ ನಾನು ಫಿಶ್ ಫ್ರೈ ತಿನ್ನಬೇಕು ಅಂತ ಹೇಳ್ಬಿಟ್ಟು ಆಸೆಯಾಗಿದ್ದೆ. ಸೊ ನಮ್ಮ ಯಜಮಾನ್ರನ್ನೇ ಇವತ್ತು ಕರ್ಕೊಂಡು ನಾನು ಫಿಶ್ ಫ್ರೈ ತಿನ್ನಲೇಬೇಕು ಅಂತ ಹೇಳಿ ಹಠ ಮಾಡಿಬಿಟ್ಟು ನಾನು ಹರ್ಷ ಕರ್ಕೊಂಡು ಹೋದ್ವಿ. ನಮ್ಮ ಯಜಮಾನರು ನಾವು ಕರ್ಕೊಂಡೋಗಿರೋ ಹತ್ರ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಅಂತ ಅಂದರೆ ಹತ್ತತ್ರ ಸುಮ್ನಹಳ್ಳಿಯಿಂದ ಲೆಕೆರೆ ಸೈಡ್ ಬರೋ ಸೈಡಲ್ಲಿ ತುಂಬಾ ಚೆನ್ನಾಗಿದೆ. 3 ಅಂಗಡಿ ಇದ್ದಾವೆ ನೋಡಿ. ನಾವು ಹೋಗ್ಬೇಕಾದ್ರೆ ಜನನೇ ಇರಲಿಲ್ಲ. ನಾವು ಹೋಗಿ ತಿನ್ಕೊಂಬರ್ಬೇಕಾದ್ರೆ ಜನ ನೋಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಫಿಶ್ ಕಬಾಬು, ಹಾಗೆ ಫಿಶಲ್ಲಿ ವೆರೈಟಿಯಾಗಿ ಒಂದು 3-4 ಇದ್ವು. ಮತ್ತು ಇದು ಪ್ರಾನ್ಸ್ ಅಂತಾರಲ್ವ, ಅದನ್ನು ಇಟ್ಕೊಂಡಿದ್ರು, ಸ್ಲೈಸು ಎಲ್ಲನೂ ಇದ್ವು. ಹರ್ಷ ನೋಡಿ ಫ್ರೈ ಕೊಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಯಜಮಾನ್ರು ನಾನು ತಿನ್ನಲ್ಲ, ನೀವೇ ತಿನ್ನಿ ಅಂತ ಹೇಳಿಬಿಟ್ಟು ಸೊ ನಮಗೆ ಕೊಡಿಸ್ತಾಯಿದ್ರು. ಸೊ ನಾವು ತೊಗೊಂಡಿದ್ದು 2 ಸ್ಲೈಸು, ಒಂದು ಫಿಶ್ ಬಂದ್ಬಿಟ್ಟು ಒಂದು ಫುಲ್ ಬಂದ್ಬಿಟ್ಟು 100 ರುಪೀಸು. ಎಲ್ಲ ಖಾತದಿಂದ ವೆಯ್ಟ್ ಮಾಡ್ತಾಯಿದ್ವಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಫೈನಲಿಯಾಗಿ ಫಿಶ್ಶು ಮತ್ತು ಸ್ಲೈಸು ಎರಡೂ ಬಂತು. ಖಾರವಾಗಿ ಕೇರಳ ಸೈಡಲ್ಲಿ ಯಾವ ರೀತಿಯಾಗಿ ಟೇಸ್ಟ್ ಕೊಡ್ತಾ ಅದೇ ರೀತಿಯಾಗಿ ಇತ್ತು. ಅದರ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣು ಹಾಗೆ ಕೊಟ್ಟಿರೋಂತಹ ಚಟ್ನಿ ಹತ್ಕೊಂಡು ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ಹೇಳಿದ್ನಲ್ಲ, ಸುಮ್ನಹಳ್ಳಿಯಿಂದ ಲೆಗ್ಗೆರೆ ಸೈಡಿಗೆ ಬರ್ತಾ ಅಲ್ಲಿ ಒಂದು 3 ಇದ್ದಾವೆ. ಸೊ ಆ ಅಂಗಡಿಯಲ್ಲಿ ನಾವು ತೊಗೊಂಡಿದ್ದ ಒಬ್ಬ ಆಂಟಿ, ಆ ಅಂಗಡಿಗೇನು ಹೆಸರು ಇಲ್ಲ ನೋಡಿ. ನಾವು ಬಂದಮೇಲೆ ಸಿಕ್ಕಾಪಟ್ಟೆ ಜನ ತುಂಬಿಟ್ರು. ಕಾಲೇಜ್ ಹುಡುಗಿರು, ಆಂಟಿರು, ಅಕ್ಕಂದಿರು ಎಲ್ಲರೂ ತುಂಬಿಟ್ರು. ಇಷ್ಟಾದ್ರೆ ನೀವೊಂದು ಸತಿ ಅಲ್ಲಿ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ.